ಗಂಗಾವತಿ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯುತ್ತಾ? ಗಂಗಾವತಿಯಿಂದ ಜನಾರ್ದನ ರೆಡ್ಡಿ ಪತ್ನಿ ಅರುಣಾಗೆ ಟಿಕೆಟ್ ಕೊಡ್ತಾರಾ? ಜನಾರ್ದನ ರೆಡ್ಡಿ ಕಬ್ಬಿಣದ ಅದಿರು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜೈಲು ಸೇರಿದ್ದಾರೆ. ಆ ಗಂಗಾವತಿ ಕ್ಷೇತ್ರದ ಶಾಸಕರು, ನೂತನ ಪಕ್ಷದ ಶಾಸಕರಾಗಿದ್ದಂತಹ ಜನಾರ್ದನ ರೆಡ್ಡಿ, ಒಂದು ಕಾಲದ ರೆಡ್ಡಿ ಆಪ್ತ ಮಾಜಿ ಸಚಿವ ರಾಮುಲು ಹೇಳ್ತಾ ಇದ್ದಿದ್ದೇ ಬೇರೆ. ಸೊ ಈಗ ಆ ಒಂದು ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗುತ್ತಾ? ಉಪಚುನಾವಣೆ ನಡೀಬಹುದಾ? ಗಂಗಾವತಿಗೆ ಬೈ ಎಲೆಕ್ಷನ್ ನಡೆಯಲ್ಲ. ಒಂದು ಕಾಲದ ರೆಡ್ಡಿ ಆಪ್ತ ಮಾಜಿ ಸಚಿವ ರಾಮುಲು ಹೇಳಿದ್ದು, ಏಕೆ ಕೆಟ್ಟದೇ ಯೋಚನೆ ಮಾಡಬೇಕು, ಒಳ್ಳೆಯದು ಯೋಚನೆ ಮಾಡೋಣ, ಗಂಗಾವತಿಗೆ ಬೈ ಎಲೆಕ್ಷನ್ ನಡೆಯಲ್ಲ, ಜನಾರ್ದನ ರೆಡ್ಡಿ ವಿರುದ್ಧದ ಶಿಕ್ಷೆ ತೀರ್ಪಿಗೆ ತಡೆ ಸಿಗುತ್ತೆ, ಅಷ್ಟೊಂದು ಕಾನ್ಫಿಡೆನ್ಸು. ಜನಾರ್ದನ ರೆಡ್ಡಿ ಶಾಸಕ ಸ್ಥಾನದ ಅನರ್ಹತೆಗೆ ತಡೆ ಸಿಗುತ್ತೆ. ಈಗಾಗಲೇ ಅನರ್ಹತೆಯಾಗಿದೆ, ಕಾರಣ 7 ವರ್ಷ ಜೈಲು ಶಿಕ್ಷೆ. ಈ ಬಗ್ಗೆ ರಾಮುಲು ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ನಾನು ಎಮೋಷನಲ್ ಮಾಡಬೇಡ್ರಿ, ನಾನು ಕೂಡ ಬಿದ್ದಂತಿದ್ದೇನೆ ರೀ. ಯಾಕೆ ಹಂಗೆ ಮಾಡ್ತೀರಿ ಅಪ್ಪ? ಏನ್ರಿ ಅಲ್ರಿ ಹಂಗ ಹೆಂಗ್ ತಿಳ್ಕೊಂತೀರಿ ನೀವು? ಅಲ್ರಿ ಅಲ್ಲಿ ಏನು ಕಾನೂನು ಪ್ರಕಾರ ಅದೇನೋ ಆಗ್ಬೇಕೈತೆ ಹಂಗೆ ಆಗ್ಯಾಗ್ರಿ. ಮತ್ತೆ ಕೋರ್ಟ್ ಸ್ಟೇ ಬರ್ತದ, ನಲ್ಲಿನಲ್ಲಿ ಫೇಲ್ಡ್ ಆಗ್ತದ್ರಿ. ಯಾಕೆ ಯೋಚನೆ ಮಾಡ್ತೀರಿ? ಯಾವ ಎಲ್ಲ ಕೆಟ್ಟದೇ ಯೋಚನೆ ಮಾಡ್ತೀರಿ, ಒಳ್ಳೇದು ಯೋಚನೆ ಮಾಡ್ರಿ. ನಾನು ಎಮೋಷನಲ್ ಮಾಡಬೇಡ್ರಿ, ನಾನು ಕೂಡ ಬಿದ್ದಂತಿದ್ದೇನೆ ರೀ. ಯಾಕೆ ಹಂಗೆ ಮಾಡ್ತೀರಿ ಅಪ್ಪ? ಏನ್ರಿ ಅಲ್ರಿ ಹಂಗ ಹೆಂಗ್ ತಿಳ್ಕೊಂತೀರಿ ನೀವು? ಅಲ್ರಿ ಅಲ್ಲಿ ಏನು ಕಾನೂನು ಪ್ರಕಾರ ಅದೇನೋ ಆಗ್ಬೇಕೈತೆ ಹಂಗೆ ಆಗ್ಯಾಗ್ರಿ. ಮತ್ತೆ ಕೋರ್ಟ್ ಸ್ಟೇ ಬರ್ತದ, ನಲ್ಲಿನಲ್ಲಿ ಫೇಲ್ಡ್ ಆಗ್ತದ್ರಿ. ಯಾಕೆ ಯೋಚನೆ ಮಾಡ್ತೀರಿ? ಯಾವ ಎಲ್ಲ ಕೆಟ್ಟದೇ ಯೋಚನೆ ಮಾಡ್ತೀರಿ, ಒಳ್ಳೇದು ಯೋಚನೆ ಮಾಡ್ರಿ. ನಾನು ಎಮೋಷನಲ್ ಮಾಡಬೇಡ್ರಿ, ನಾನು ಕೂಡ ಬಿದ್ದಂತಿದ್ದೇನೆ ರೀ. ಯಾಕೆ ಹಂಗೆ ಮಾಡ್ತೀರಿ ಅಪ್ಪ? ಏನ್ರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.